ನಮಸ್ಕಾರ ಫ್ರೆಂಡ್ಸ್, ಎನ್ಆರ್ಕಾರ್ ಒಮ್ಮೆ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಡ್ಯಾಶ್ ಕ್ಯಾಮ್ ಬಗ್ಗೆ ಹೇಳುತ್ತೇನೆ. ಇದರಿಂದ ವಾಹನ ಮಾಲೀಕ, ಯೂಟ್ಯೂಬರ್ ಮತ್ತು ವಿಡಿಯೋ ಫೋಟೋ ಇಂಟ್ರೆಸ್ಟ್ ಇರುವವರಿಗೆ ಬಹಳ ಉಪಯೋಗವಾಗಲಿದೆ. ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ತಪ್ಪದೆ ಸ್ಕಿಪ್ ಮಾಡದೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಗೆಳೆಯರೆ, ಈ ವಿಡಿಯೋ ಶುರು ಮಾಡೋಣ. ಇದು ನೋಡಿ ಗೆಳೆಯರೆ, ಕ್ಯೂಬೋ ಅವರ ಡ್ಯಾಶ್ ಕ್ಯಾಮ್. ಈಗ ನೋಡಿ, ಇದು ಅನ್ಬಾಕ್ಸಿಂಗ್ ಮಾಡಿ ತೋರಿಸುತ್ತೇನೆ. ನಾನು ಇದು ಮೊದಲೇ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೇನೆ. ಈ ವಿಡಿಯೋ ಯಾವುದೇ ಪ್ರಮೋಷನ್ ಮತ್ತು ಸ್ಪಾನ್ಸರ್ ವಿಡಿಯೋ ಅಲ್ಲ. ಇದು ನಮ್ಮ ಕಾರಿಗೆ ನಾನೇ ಖುದ್ದಾಗಿ ದುಡ್ಡು ಕೊಟ್ಟು ನಮ್ಮ ಕಾರಿಗೆ ಬೇಕಂತ ಅಮೆಜಾನ್ ಇಂದ ತಗೊಂಡೆ. ಯೂಟ್ಯೂಬ್ ನಲ್ಲಿ ಡ್ಯಾಶ್ ಕ್ಯಾಮ್ ನ ಬಗ್ಗೆ ಎಲ್ಲ ತಿಳ್ಕೊಂಡು ಇದನ್ನ ತಗೊಂಡೆ. ನೋಡಿ ಗೆಳೆಯರಿ, ಇದು ಅಮೆಜಾನ್ ಇಂದ ಬಂದಿದೆ. ಬನ್ನಿ ಈಗ ಇದು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇದು ಕ್ಯೂಬೋ ಅವರ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ ಅಂತ. ಇದು ನೋಡಿ ಗೆಳೆಯರೆ, ಇದಕ್ಕೆ ಎಲ್ಲ ಆಪ್ಷನ್ ಇದೆ. ನೋಡಿ ಗೆಳೆಯರಿ, ಇದು ಇನ್ನೇನಂತ ಸ್ಪೆಸಿಫಿಕೇಶನ್ ಬರೆದಿದ್ದಾರೆ. ನೋಡಿ ಗೆಳೆಯರೆ, 2 ವಿಡಿಯೋ ರೆಕಾರ್ಡಿಂಗ್ 2 ನಲ್ಲಿ ಆಗುತ್ತೆ. 360 ಡಿಗ್ರಿ ರೋಟೇಷನ್, 360 ಡಿಗ್ರಿ ರೋಟೇಷನ್ ಆಗುತ್ತೆ. ಸುಪೀರಿಯರ್ ನೈಟ್ ವಿಷನ್, ನೈಟ್ ನಲ್ಲಿ ಬಹಳ ಒಳ್ಳೆಯ ಕ್ವಾಲಿಟಿ ಇರುತ್ತೆ. ಟೈಮ್ಲೆಸ್ ವಿಡಿಯೋ. ಇದು ಏನಂತ ಗೊತ್ತಿಲ್ಲ. ವೈಡ್ ಲೆನ್ಸ್ ಕವರೇಜ್, ಇದು ಬಹಳಷ್ಟ ಕವರೇಜ್ ತಗೊಳುತ್ತೆ. ರೆಕಾರ್ಡಿಂಗ್ ಆನ್ ಡಿಮ್ಯಾಂಡ್, ರೆಕಾರ್ಡಿಂಗ್ ಆಪ್ಷನ್ ಇದೆ. ಬೇಕಾದ್ರೆ ಆಟೋಮೆಟಿಕಲಿ ರೆಕಾರ್ಡಿಂಗ್ ಆಗುತ್ತೆ. ನೀವು ಇಟ್ಟಿದ್ದ ಆಪ್ಷನ್ ಅದರ ಪ್ರಕಾರ ಕೆಲಸ ಮಾಡುತ್ತೆ. ಮತ್ತೆ ಸಪೋರ್ಟ್ ಅಪ್ ಟು 1 TB SD ಕಾರ್ಡ್. 1 TB ವರೆಗೂ SD ಕಾರ್ಡ್ ಹಾಕಬಹುದು. ಸೂಪರ್ ಕೆಪಾಸಿಟರ್ ಒಳ್ಳೆಯದಿದೆ. ಇದಕ್ಕೆ ಹೀಟ್ ಕೂಡ ಆಗುದಿಲ್ಲ. ಮತ್ತೆ ಡಿಟಾಚಬಲ್ ಡಿಸೈನ್ ಇದೆ. ಮುಂದಿನ ಕ್ಯಾಮರಾ ತೆಗೆದು ಎಲ್ಲಿ ಬೇಕಾದಲ್ಲಿ ತಗೊಂಡು ಹೋಗಬಹುದು. ಬನ್ನಿ ಈಗ ಬಾಕ್ಸ್ ತೆಗೆದು ನೋಡೋಣ ಏನೇನ್ ಕೊಟ್ಟಿದ್ದಾರೆ ಅಂತ. ನೋಡಿ, ಇದು ಕಾರ್ ಚಾರ್ಜರ್. ಸಿಗರೇಟ್ ಲೈಟ್ ನಲ್ಲಿ ಹಾಕಿ ನೋಡಿ, ಈ ತರ ಇದೆ. ಕ್ಯೂಬೋ ಅವರು ಇದನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಡ್ಯಾಶ್ ಕ್ಯಾಮ್.
ಇದು ನೋಡಿ ಸ್ಕ್ಯಾನರ್. ಇದಕ್ಕೆ ಯೂಸರ್ ಗೈಡು ಇದೆ ಮತ್ತೆ ಅಪ್ಲಿಕೇಶನ್ ಇದೆ. ಇದು ನೋಡಿ ಕಾರಿಗೆ ಹಾಕ್ತಿರಲ್ಲ, ಡ್ಯಾಶ್ ಕ್ಯಾಮ್ ಅಟ್ಯಾಚ್ ಮಾಡ್ತಿರಲ್ಲ, ವೈರ್ ಒಂದು ಸೈಡ್ನಲ್ಲಿ ಹಾಕುವುದು ಈ ಪಿನ್. ಇದು ನೋಡಿ ಮತ್ತೊಂದು ಸ್ಟಿಕ್ಕಿ ಪ್ಯಾಡ್ ಕೊಟ್ಟಿದ್ದಾರೆ. ಇದು ಹಾಗೆ ಲೆನ್ಸ್. ಮತ್ತೆ ನೋಡಿ ಫ್ರೆಂಡ್ಸ್, ಬಾಕ್ಸ್ನಲ್ಲಿ ಏನೂ ಇಲ್ಲ, ಖಾಲಿ. ಮತ್ತೆ ಇದು ನೋಡಿ ಫ್ರೆಂಡ್ಸ್, ಡಾಟಾ ಕೇಬಲ್ನು ಕೊಟ್ಟಿದ್ದಾರೆ ಅವರು. ಡಾಟಾ ಕೇಬಲ್ ನೋಡಿ ಫ್ರೆಂಡ್ಸ್, ಎಷ್ಟು ಉದ್ದ ಇದೆ ಅಂತ. ಬಹಳಷ್ಟು ಉದ್ದ ಇದೆ, ಸುಮಾರಾಗಿ 4 ಮೀಟರ್ ಉದ್ದ ಇರಬಹುದು. ಈಗ ನೋಡಿ ಫ್ರೆಂಡ್ಸ್, ಡ್ಯಾಶ್ ಕ್ಯಾಮ್ನ ಬಗ್ಗೆ ಹೇಳುತ್ತೇನೆ. ಇದು ಡ್ಯಾಶ್ ಕ್ಯಾಮ್ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಮತ್ತೆ ಇಲ್ಲೊಂದು ಸ್ಪೀಕರ್ ಇದೆ. ಸ್ಪೀಕರ್ ಚೆನ್ನಾಗಿದೆ. ಇದು ಕ್ಯಾಮರಾ ಲೆನ್ಸ್. ನೋಡಿ ಫ್ರೆಂಡ್ಸ್, ರೊಟೇಟ್ ಆಗುತ್ತೆ. ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡ್ಕೋಬಹುದು. ಈ ತರ ರೊಟೇಟ್ ಆಗುತ್ತೆ, ಮಾತ್ರ ಈ ರೀತಿ ರೊಟೇಟ್ ಆಗೋದಿಲ್ಲ. ಇಲ್ಲಿ ನೋಡಿ ಗೆಳೆಯರೆ, 2 ಬಟನ್ ಇದೆ. ಇಲ್ಲೊಂದು ಬಟನ್ ಮತ್ತೆ ಇಲ್ಲೊಂದು ಬಟನ್. ಇದು ಈ ಬಟನ್ ಈ ಡಿವೈಸ್ ಆನ್ ಆಫ್ ಮಾಡಬಹುದು. ಮತ್ತೆ ಈ ಬಟನ್ ಇದು ಈ ಪಾರ್ಟ್ ನ ತೆಗೆಯಬಹುದು. ನೋಡಿ ಫ್ರೆಂಡ್ಸ್, ಈಗ ಹೇಗೆ ತೆಗಿತೀನಂತ. ಇದು ಪ್ರೆಸ್ ಮಾಡಿ ಮತ್ತೆ ಜಗ್ಗಿ ನೋಡಿ, ಈ ತರ ಬಂದಿದೆ. ಮತ್ತೆ ಹಾಕುವಾಗ ಪ್ರೆಸ್ ಮಾಡಿ ಮತ್ತೆ ಈ ತರ ಅಟ್ಯಾಚ್ ಆಯ್ತು. ನೋಡಿ ಫ್ರೆಂಡ್ಸ್, ಇದು ಸ್ಟಿಕ್ಕಿ ಪ್ಯಾಡ್. ಇದು ಚಾರ್ಜಿಂಗ್ ಕೇಬಲ್. ಮತ್ತೆ ಇದು ಮೆಮರಿ ಕಾರ್ಡ್ ಶಾರ್ಟ್. ನೋಡಿ ಫ್ರೆಂಡ್ಸ್, ಈಗ ಕನೆಕ್ಟ್ ಮಾಡುತ್ತೇನೆ. ಒಂದು ಸೈಡ್ ನಲ್ಲಿ ಕನೆಕ್ಟ್ ಆಯ್ತು. ಈಗ ಇನ್ನೊಂದು ಸೈಡ್ ನಲ್ಲಿ ಕನೆಕ್ಟ್ ಮಾಡುತ್ತೇನೆ. ನೋಡಿ, ಇದು ಪವರ್ ಬ್ಯಾಂಕ್ ನಲ್ಲಿ ಕನೆಕ್ಟ್ ಮಾಡುತ್ತೇನೆ. ಯಾಕೆಂದರೆ ಕಾರ ಇಲ್ಲಿ ಇಲ್ಲ, ಬೇರೆ ಕಡೆ ಇದೆ. ಅದಕ್ಕೆ ಇದು ಈಗ ಸದ್ಯ ಪವರ್ ಬ್ಯಾಂಕ್ ನಲ್ಲಿ ಕನೆಕ್ಟ್ ಮಾಡುತ್ತೇನೆ. ನೋಡಿ, ಈಗ ಕನೆಕ್ಟ್ ಆಯ್ತು. ನೋಡಿ, ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸುತ್ತೇನೆ ಹೇಗೆ ಆಪರೇಟ್ ಮಾಡೋದು ಅಂತ. ಬಾಕ್ಸ್ ನಲ್ಲಿರುವ ಸ್ಕ್ಯಾನ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಕ್ಯೂಬೋ ಪ್ರೋ ಅಂತ ಅಪ್ಲಿಕೇಶನ್ ಬರುತ್ತೆ. ಕ್ಯೂಬೋ ಪ್ರೋ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಕ್ಯೂಬೋ ಪ್ರೋ ಅಪ್ಲಿಕೇಶನ್ ಓಪನ್ ಮಾಡಿ.
ಈ ಥರ ಇಂಟರ್ಫೇಸ್ ಬರುತ್ತೆ. ವೈಫೈ ಆನ್ ಮಾಡಿ ಅಂತ ಕೇಳುತ್ತೆ. ವೈಫೈ ಕನೆಕ್ಟ್ ಮಾಡಿ. ಡ್ಯಾಶ್ ಕ್ಯಾಮ್ ಪ್ರೋ XBC ಇನ್ನೂ ಕನೆಕ್ಟ್ ಮಾಡಿ. ಸ್ವಲ್ಪ ಬ್ಯಾಕ್ ತಗೊಳ್ಳಿ, ಮತ್ತೊಮ್ಮೆ ಪ್ರೆಸ್ ಮಾಡಿ. ನೋಡಿ, ಈಗ ಕನೆಕ್ಟ್ ಆಯಿತು. ಸ್ವಲ್ಪ ಟವರ್ ಇಲ್ಲಿ ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ನೋಡಿ, ಇಲ್ಲ ವಿಡಿಯೋ ಮಾಡಬಹುದು. ಇದೆಲ್ಲ ಆಪ್ಷನ್ನ ಯೂಸ್ ಮಾಡಬೇಕಂದ್ರೆ ವಿಡಿಯೋ ಮೊದಲು ಆಫ್ ಮಾಡಿ ಕನ್ಫರ್ಮ್. ಇಲ್ಲಿ ನೋಡಿ, ಎಲ್ಲ ಆಪ್ಷನ್ ಇದೆ. ಇಲ್ಲ ರೈಟಲ್ಲಿ ಮೇಲೆ ಹೋದರೆ 3 ಲೈನ್ ಇದೆ, ಅಲ್ಲಿ ಸ್ವಲ್ಪ ಸೆಟ್ಟಿಂಗ್ ಇದೆ. ಮತ್ತು ಲೆಫ್ಟಲ್ಲೂ ಕೂಡ ಮೇಲ್ಗಡೆ ಸೆಟ್ಟಿಂಗ್ಸ್ ಇದೆ. ನೋಡಿ ಫ್ರೆಂಡ್ಸ್, ಡ್ಯಾಶ್ ಕ್ಯಾಮಿಂದ ವೈರ ತೊಗೊಂಬಂದಿದ್ನೆ, ಅದು ಬ್ರೇಕ್ ಆಯಿತು, ಹಾಳಾಯಿತು. ಅದಕ್ಕೆ ಈಗ ಹೊಸದು ಅಮೆಝಾನಿಂದ ವೈರ್ ತರಿಸಿದ್ದೇನೆ. ನೋಡೋಣ ಇದು ಎಷ್ಟು ಮೀಟರ್ ಇದೆ ಅಂತ ನೋಡೋಣ. ನನ್ನ ಕಾರಿಗೆ ನಡೆಯಿತು ಅಂತ ನೋಡೋಣ. ಬನ್ನಿ, ಈಗ ಇನ್ಸ್ಟಾಲ್ ಮಾಡಿ ತೋರಿಸುತ್ತೇನೆ. ಈಗ ದೊಡ್ಡವರ ಮಾತು ಏನೂ ಕೇಳಬಾರ್ದು. ಯಾಕಂದರೆ ನಾನು ಕೇಳಿದ್ದಕ್ಕೆ ನಮ್ಮ ಅಪ್ಪರು ತೀರಿ ಹೋದರು, ಏನೋ ಖುಷಿನೂ ಕೊಟ್ಟಿಲ್ಲ. ಅದಕ್ಕೆ ನಾನೀಗ ಡಿಸೈಡ್ ಮಾಡಿದ್ದೇನೆ, ದೊಡ್ಡವ್ರ ಮಾತು ಕೇಳೋದು ಅಷ್ಟೇ ಕೇಳೋದು, ಬೇರೆದೇನು ಕೇಳಬಾರ್ದು. ಬನ್ನಿ, ಈಗ ಇನ್ಸ್ಟಾಲ್ ಮಾಡಿ ತೋರಿಸುತ್ತೇನೆ. ನೋಡಿ, ಈಗ ಕಾರದ ಮಷಿನ್ ಎಲ್ಲ ತಂದಿದ್ದೇನೆ. ನೋಡೋದಕ್ಕೆ ನಮ್ಮ ಪಪ್ಪರೇ ಇಲ್ಲ. ಅವರು ಇದ್ರೆ ಎಷ್ಟು ಖುಷಿಯಾಗಿರ್ತಿದ್ರು. ನಮ್ಮ ಮಗ ಕಾರ್ ತಗೊಂಡು ಇದೆಲ್ಲ ಮಷಿನ್ ಎಲ್ಲ ತಂದಿದ್ದಾನೆ. ಊರಿಗೆಲ್ಲ ಹೋಗ್ತಾನೆ ನನಗೆ ಕರ್ಕೊಂಡು ಅಂತ ಇತ್ತು. ಆದರೆ ಅವರೇ ಇಲ್ಲ. ಬನ್ನೀಗ ಕನೆಕ್ಟ್ ಮಾಡುತ್ತೇನೆ. ಕನೆಕ್ಟ್ ಮಾಡಿ ಇದು ಹಾಕುತ್ತೇನೆ. ಬಿಳಿ ಕಲರ್ ವೈರ್ ಯಾಕೆ ತೆಗೆದಿದ್ದೇನೆ ಅಂದರೆ, ಬಿಸಿಲಿನಲ್ಲಿ ಇದು ಗರಂ ಆಗೋದಿಲ್ಲ. ಅದಕ್ಕೆ ಬಿಳಿ ವೈರ್ ತೆಗೆದಿದ್ದೇನೆ. ಇಲ್ಲರಿಂದ ಹಾಕುತ್ತೇನೆ ಈಗ. ಶಕುನಿ ಅಂತ ಯಾರೂ ಇಲ್ಲ, ಎಲ್ಲ ಸಂಬಂಧಿಕರೇ ಶಕುನಿಗಳು. ಈ ಬೆಲ್ಲದಿಂದ ಹಾಕುತ್ತಾನೆ.
ರೂಪಲ್ಲೇ ಹಾಕಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ವೈರಿಂಗ್ ಆಯಿತು. ಭಾಳ ಜಬರ್ದಸ್ತಿ ಮಾಡಿಲ್ಲ ವೈರಿಂಗ್ ಮಾಡಲಿಕ್ಕೆ. ಯಾಕಂದ್ರೆ ಏನಾದರೂ ಆದರೆ ಹೀಗೆ ಇರಲಿ ಅಂತ ಹೀಗೆ ಇರಲಿ. ಇಲ್ಲಿಂದ ಸಿಗರೇಟ್ ಲೈಟರ್ಗೆ ಕನೆಕ್ಟ್ ಮಾಡೋದು. ಈ ವಿಡಿಯೋದಲ್ಲಿ ಡ್ಯಾಶ್ ಕ್ಯಾಮ್ ಬಗ್ಗೆ ಹೇಳಿದ್ದೇನೆ. ಡ್ಯಾಶ್ ಕ್ಯಾಮ್ ಪ್ರತಿಯೊಬ್ಬರಿಗೂ, ವಾಹನ ಚಾಲಕರಿಗೂ ಬಹಳ ಉಪಯೋಗವಾಗಲಿದೆ. ಏಕೆಂದರೆ ಇದರಿಂದ ಇನ್ಸೂರೆನ್ಸ್ ಬೇಗ ಸಿಗುತ್ತೆ, ಬೇಗ ಮನೆಗೆ ಬರುತ್ತೆ. ನಿಮ್ಮ ವಾಹನ ಬೇಗ ಕೆಲಸಕ್ಕೆ ಹಚ್ಚಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಡಿಯೋ ತರುತ್ತೇನೆ. ಅಲ್ಲಿವರೆಗೂ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಇನ್ನೊಬ್ಬರಿಗೂ ಗೊತ್ತಾಗಲಿ ಶೇರ್ ಮಾಡಿ. ಕಾರ್, ಬಸ್, ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.